ಇಂಗ್ಲೆಂಡ್ ವಿರುದ್ಧ ನಾಗ್ಪುರದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ 36 ಎಸೆತಗಳಲ್ಲಿ 59 ರನ್ ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶ್ರೇಯಸ್ ಅಯ್ಯರ್ ಪಂದ್ಯಕ್ಕೆ ಕೊನೆ ಕ್ಷಣದಲ್ಲಿ ಆಯ್ಕೆಯಾದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಲ ಮೊಣಕಾಲಿನ ಗಾಯದ ಸಮಸ್ಯೆಯಿಂದ ನಿನ್ನೆಯ ಪಂದ್ಯಕ್ಕೆ ಕೊಹ್ಲಿ ಅಲಭ್ಯರಾಗಿದ್ರು. ವಿರಾಟ್ ಕೊಹ್ಲಿ ಇಲ್ಲದೆ ಭಾರತದ ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ ಬ್ಯಾಟ್ ಬೀಸಿದ್ರು. ಗಾಯಗೊಂಡ ಕೊಹ್ಲಿ ಬದಲು ಕೊನೆ ಕ್ಷಣದಲ್ಲಿ ನಾಯಕ ರೋಹಿತ್ ಶರ್ಮಾ ಹಿಂದಿನ ದಿನ ಶ್ರೇಯಸ್ ಅಯ್ಯರ್ಗೆ ಕರೆ ಮಾಡುವ ಮೂಲಕ ಮಾಹಿತಿ ನೀಡಿದ್ರು ಎಂದು ಅಯ್ಯರ್ ಹೇಳಿಕೊಂಡಿದ್ರು. ನಾನು ಮ್ಯಾಚ್ ಹಿಂದಿನ ರಾತ್ರಿ ಸಿನಿಮಾ ನೋಡ್ತಿದ್ದೆ, ಆದ್ರೆ ವಿರಾಟ್ ಮೊಣಕಾಲು ಊದಿಕೊಂಡಿರುವುದರಿಂದ ನೀವು ಆಡಬಹುದು ಎಂದು ನಾಯಕನಿಂದ ನನಗೆ ಕರೆ ಬಂದಿತ್ತು. ತದನಂತರ ನನ್ನ ಕೋಣೆಗೆ ಹಿಂತಿರುಗಿ ತಕ್ಷಣವೇ ಮಲಗಲು ಹೋದೆ ಎಂದು ಅಯ್ಯರ್ ಮ್ಯಾಚ್ ಬಳಿಕ ಹೇಳಿದ್ದಾರೆ. ಜೈಸ್ವಾಲ್ ಓಪನರ್ ಆಗಿ ಬ್ಯಾಟ್ ಬೀಸಿದ್ರೆ ರೋಹಿತ್ ಮತ್ತು ಶುಭ್ಮನ್ ಗಿಲ್ ನಂತರದ ಆರ್ಡರ್ನಲ್ಲಿ ಬ್ಯಾಟ್ ಬೀಸಿದ್ರು. ಒಂದು ವೇಳೆ ಕೊಹ್ಲಿ ನಿನ್ನೆಯ ಪಂದ್ಯ ಆಡಿದ್ರೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಆಡಲಿದ್ರು. ಅಯ್ಯರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ODI ನಂಬರ್ 4ನೇ ಸ್ಥಾನದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವರ ಸ್ಟ್ರೈಕ್ ರೇಟ್ 113.24 ಭಾರತದ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳಲ್ಲಿ ಅತ್ಯುತ್ತಮವಾಗಿದೆ. ನಿನ್ನೆಯ ಪಂದ್ಯವು ಭಾರತದ ಅಗ್ರ ಕ್ರಮಾಂಕದ ಬ್ಯಾಟಿಂಗ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೇಗೆ ಸಕ್ಸಸ್ ಕೊಡಲಿದೆ ಎಂಬುದು ಕೂಡ ಈಗ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಿದೆ. ಜೈಸ್ವಾಲ್ ಬದಲು ಬೇರೆಯವರನ್ನ ಓಪನರ್ ಆಗಿ ಆಡಿಸಿದ್ರೆ ಭಾರತಕ್ಕೆ ಟಾಪ್ 6ನಲ್ಲಿ ಎಡಗೈ ಬ್ಯಾಟರ್ ಇಲ್ಲ ಎಂಬುದು ಕೂಡ ಇಲ್ಲಿ ಮ್ಯಾಟರ್ ಆಗಬಹುದು.